ಯಾಕೆಂದರೆ 1 ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದ್ವಿ, ಇದರ ಶುರುವಾಗಿದ್ದು ಭಾಳ ತಡವಾಗಿ. ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆ ಕೊಡ್ತಾ, ಆದರೂ ಇಷ್ಟೊತ್ತಾದರೂ ನೀವೆಲ್ಲರೂ ಇದ್ದು ಇಡೀ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಿ ಅಂದರೆ ನಿಮಗೆ ಏನು ಇಷ್ಟ ಆಗಿದೆ ಅಂತ. ನಾನು ಪ್ರಸನ್ನ ಭಾಳ ಆತ್ಮೀಯ ಸ್ನೇಹಿತರು. ಒಂದು ಅವರು ಭಾರತಿ ಟೀಚರ್ ಬಗ್ಗೆ ಹೇಳಿದಾಗ, ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದಾಗ ದಿನ ನನಗೆ ಹಾಡುಗಳನ್ನು ಕೇಳುತ್ತಿದ್ದೆ. ಈಗ ಈ ಸಿನಿಮಾದ ಆಡಿಯೋ ರಿಲೀಸ್ ಹಂತಕ್ಕೆ ಬಂದಾಗ ಎಲ್ಲಾದರೂ ಆಡಿಟೋರಿಯಂಗಳಲ್ಲಿ ರಿಲೀಸ್ ಮಾಡೋದು ಸಹಜ, ಆದರೆ ಅದನ್ನು ಯಾಕೆ ಒಂದು ಶಾಲೆಯಲ್ಲೇ ಮಾಡಬಾರ್ದು ಅಂತ ಹೇಳಿದೆ. ಇಮ್ಮಿಡಿಯೇಟಾಗಿ ಅದಕ್ಕೆಲ್ಲ ತಯಾರಿ ಆಯಿತು. ಕರ್ನಾಟಕದ ಅತ್ಯಂತ ಏನು ಮಹಿಮೆಯುಳ್ಳ ಅಂತ ಹೇಳಬೇಕು ಈ ಜಾಗವನ್ನು ಎಚ್ ನರಸಿಂಹಯ್ಯನವರು ಕನ್ನಡದ ಅಸ್ಮಿತೆಯ ಒಂದು ಭಾಗ ಅಂತ ಅವರ ಹೆಸರನ್ನು ಈ ಆಡಿಟೋರಿಯಮಲ್ಲಿ ಭಾರತಿ ಟೀಚರ್ ರಿಲೀಸ್ ಆಗ್ತಾ ಇರೋದು ನಿಜಕ್ಕೂ ಅರ್ಥಪೂರ್ಣವಾದದ್ದು. ಅದರ ಜೊತೆಗೆ ಇದನ್ನು ರಿಲೀಸ್ ಮಾಡಬೇಕಾದ್ರೆ ನಮಗೆ ಗೊತ್ತಿದೆ, ಅನೇಕ ತಾರೆಯರು, ಸಿನಿಮಾ ತಾರೆಯರು ಯಾರೋ ಬಂದು ರಿಲೀಸ್ ಮಾಡೋದು ಬೇರೆ. ಆದರೆ ಇದಕ್ಕೆ ಒಂದು ಅರ್ಥ ಇರಬೇಕು ಅಂತಂದರೆ ನನಗೆ ತಕ್ಷಣ ನೆನಪಾಗಿದ್ದು ನಮ್ಮ ಅಮ್ಮವರು, ವಿಜಯಲಕ್ಷ್ಮಿ ಅಮ್ಮವರು ನನಗೆ ಮಾತೃ ಸಮಾನರು. ನನಗೆ ಇನ್ನೊಂದು ಮನೆ ಇದೆ ಬೆಂಗಳೂರಲ್ಲದೆ ದಾವಣಗೆರೆಯಲ್ಲಿ, ಅದು ಅಮ್ಮನ ಮನೆ. ಅಷ್ಟು ಬಾಂಧವ್ಯ. ಅವರ ಬದುಕಿನ ಕಥೆ ಇತ್ತು, ಅವರ ಬದುಕಿನ ಕಥೆ ನನಗೆ ಗೊತ್ತಿತ್ತು. ಅವರು ಹೇಗೆ ಒಂದು ಸಾಧಕಿಯಾಗಿ ಶಾಲೆಗಳನ್ನು ಕಟ್ಟಿದವರು, ಉದ್ಯಮದಲ್ಲೂ ಕೂಡ ಅಷ್ಟೇ ಅವರು ಅನೇಕ ಉದ್ಯಮಗಳನ್ನು ಮಾಡ್ತಾರೆ. ರೈತ ಮಹಿಳೆ ಕೂಡ ಅವ್ರದ್ದೇ ಆದಂಥ ಇಂಥ ಹಣ್ಣಿಲ್ಲ ಅನ್ನೋಂಗಿಲ್ಲ, ಎಲ್ಲ ಹಣ್ಣುಗಳು ಇರುವಂಥ ತೋಟ, ಭಾಳ ದೊಡ್ಡ ತೋಟ ನೋಡ್ಕೋತಾರೆ. ಅವರೇ ಖುದ್ದಾಗಿ ಓಡಾಡಿ ತೋಟ ಎಲ್ಲ ಓಡಾಡಿ ಕೆಲಸ ಮಾಡ್ತಾರೆ. ಗದ್ದೆ ಇದೆ, ಹೊಲ ಇದೆ, ಮೀನುಗಾರಿಕೆ ಕೂಡ ಇದೆ. ಹೀಗೆ ಹೇಳ್ತಾ ಹೋದರೆ ಇಂಥದ್ದಿಲ್ಲ ಅನ್ನಂಗಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಅವರು ಮಾಡದೇ ಇರೋ ಉದ್ಯಮ ಇಲ್ಲ. ಬಹುತೇಕ ಎಲ್ಲ ಉದ್ಯಮಗಳಲ್ಲೂ ಯಶಸ್ವಿಯಾಗಿದೆ, ಎಲ್ಲ ಉದ್ಯಮಗಳಲ್ಲೂ ಯಶಸ್ವಿ ಆದಂಥವರು ಮತ್ತು ಭಾಳ ದಿಟ್ಟವಾಗಿ ಹೆಜ್ಜೆ ಇಟ್ಟು ಇಲ್ಲಿ ತನಕ ಬಂದವರು. ಅವ್ರು ಈಗಲೂ ಮೊನ್ನೆ ಅಮೇರಿಕಾದಲ್ಲಿದ್ದರು, ಮೊನ್ನೆ 20 ದಿವಸ ಆಯ್ತು ಅವ್ರು ಬಂದು. ಏನು ಮಾಡಿದ್ರಮ್ಮ ಅಮೇರಿಕಾದಲ್ಲಿ, ಬೋರ್ ಆಗಲಿಲ್ವ ಒಬ್ಬರಿಗೆ? ಅವರ ಮಗಳ ಮನೆಗೆ ಹೋಗಿದ್ರು. ಇಲ್ಲ ಬಾಬು, ನಾನು ಸಂಗೀತ ಕಲಿತ್ಕೊಂಡೆ ಅಂದರು. ಸುಮ್ಮನೆ ಇರಲ್ಲ ಅವರು ಅಂತ. ಹಾಗೆ ಅಂಥವರು ಮತ್ತು ಈ ಕಥೆಗೆ ಅರ್ಥಪೂರ್ಣವಾಗಿರುತ್ತೆ ಅಂಥವರು ಬಂದು ಇದರ ಬಿಡುಗಡೆ ಮಾಡಿದ್ರೆ ಅಂತ ಹೇಳಿ ಅವರನ್ನು ಆಹ್ವಾನಿಸಿದೆ. ಬೆಳಗ್ಗೆ ದಾವಣಗೆರೆಯಿಂದ ಬಿಟ್ಟು ಈ ಜಂಗುಳಿಯಲ್ಲಿ ಇಲ್ಲಿವರೆಗೂ ಬಂದಿದ್ದಾರೆ. ವಿಶೇಷವಾದ ಧನ್ಯವಾದಗಳು ಅಮ್ಮ ಅವರಿಗೆ. ಭಾರತಿ ಟೀಚರ್ ಬಾಮ್ಮ ಇಲ್ಲಿ ಬಾ, ನೀನೇ ಇಲ್ಲದೆ ಇಡೀ ಕಾರ್ಯಕ್ರಮ ಆಗ್ತಾ ಇದೆ, ಬಾ ವೇದಿಕೆ ಬಾ, ಕಮ್. ಬಾಬುಟ. ಹಾಗೆ ಈ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಸಂತೋಷ್ ಲಾಡ್ ಸರ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅವರ ಎಲ್ಲ ಒತ್ತಡಗಳ ಮಧ್ಯೆ ಅವರು ಆದಷ್ಟು ಶೀಘ್ರದಲ್ಲಿ ಬಂದು ಇನ್ನು 2 ದಿವಸ ಶೂಟಿಂಗ್ ಹೊತ್ತಿಗೆ ಸಿನಿಮಾ ಮುಗಿಯುತ್ತೆ. ಇನ್ನು ಇದೆಲ್ಲದರ ಆಚೆ ಇವತ್ತು ನನ್ನ ಮಿತ್ರ ಶ್ರೀನಿವಾಸ್ ಅವರು ಕೂಡ, ಬೇಲ್ಕಪುತ್ರ ಶ್ರೀನಿವಾಸ್ ಅವರು ಕೂಡ ನಮ್ಮೆಲ್ಲ ಬಳಗದಲ್ಲಿ ಒಬ್ಬರು, ಅವರು ಬಂದು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಈ ಸಿನಿಮಾದ ಇನ್ನೊಂದು ವಿಶೇಷ ಅಂದರೆ ರಾಘವೇಂದ್ರ ಅವರು ನಿರ್ಮಾಪಕರು ಮತ್ತು ವೆಂಕಟೇಗೌಡರು. ರಾಘವೇಂದ್ರ ಅವರ ಸಿನಿಮಾ ಪ್ರೀತಿ ಈ ಸಿನಿಮಾದಲ್ಲಿ ನಿಮಗೆ ಕಾಣುತ್ತೆ. ಅವರ ಸಿನಿಮಾ ಪ್ರೀತಿ, ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರ ಮನೆಯಲ್ಲಿ ಸಿನಿಮಾ ನೋಡೋಕ್ಕೆ ಅಂತ ಒಂದು ದೊಡ್ಡ ಥಿಯೇಟರ್ ಕಟ್ಕೊಂಡಿದ್ದಾರೆ ಅವರು. ಸಿನಿಮಾ ಪ್ರಿಯರು. ಹಾಗೆ ವೆಂಕಟಗೌಡರು ಸಿನಿಮಾ ಡಿಸ್ಟ್ರಿಬ್ಯೂಟ್ರು, ಈ ಸಿನಿಮಾಗೆ ಕ್ರಿಯೇಟಿವ್ ಹೆಡ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ವಿಶೇಷವಾಗಿ ಇದನ್ನು ಮ್ಯೂಸಿಕ್ ಬಜಾರ್ ಆಡಿಯೋ ಸಂಸ್ಥೆ ಮೂಲಕ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ನನ್ನದೇ ಸಂಸ್ಥೆ, ಮ್ಯೂಸಿಕ್ ಬಜಾರ್ ಆಡಿಯೋ ಕಂಪ್ನಿ. ಇಲ್ಲಿ ತನಕ ಒಂದು ಟ್ರಯಲ್ ಒಂದಷ್ಟು ಸಿನಿಮಾಗಳು ಕೆಲಸಗಳು ಆಗಿದೆ. ಇನ್ನು ಮುಂದೆ ಸಿನಿಮಾ ಆಡಿಯೋಗಳು, ಬೇರೆ ಆಲ್ಬಮ್ ಸಾಂಗ್ಸು ಇದೆಲ್ಲ ಮ್ಯೂಸಿಕ್ ಬಜಾರಲ್ಲಿ ಸಿಗುತ್ತೆ. ನಾನು ವ್ಯಾಪಾರಸ್ಥ ಅಲ್ಲ, ಕಲಾವಿದ. ಹಾಗಾಗಿ ಕಲಾವಿದನ ಒಂದು ಕಂಪನಿ ಹೇಗಿರುತ್ತೆ ಅಂದರೆ ಭಾಳ ಪ್ರೀತಿ ಹೆಚ್ಚಿರುತ್ತೆ, ಕಲೆಗೆ ಹೆಚ್ಚು ಪ್ರೋತ್ಸಾಹ ಇರುತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹ
ಮ್ಯೂಸಿಕ್ ಬಜಾರ್ ಮೇಲೂ ಕೂಡ ಇರಲಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಇನ್ನು ಬಂದಿರುವ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಶುಭವಾಗಲಿ. ಆಲ್ ದ ಬೆಸ್ಟ್. ಇವಳು ಬೆಳೆದೇ ಬಿಟ್ಲು ಸಿನಿಮಾ ಮುಗಿಯೋದ್ರೊಳಗೆ. ಒಳ್ಳೆಯದಾಗಲಿ. ಗುಡ್ ಲಕ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.